ಲಯ, ಸಂಗೀತ ಮತ್ತು ನೃತ್ಯ ಭಾರತದ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಪರಂಪರೆಯನ್ನ ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸಿದ ಅಪರೂಪದ ಉತ್ಸವಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಕಲಾವಿದರು, 7 ವೇದಿಕೆಗಳು, 100ಕ್ಕೂ ಹೆಚ್ಚು ಕಲಾವಿದರ ಅದ್ಭುತ ಪ್ರದರ್ಶನಗಳು. ಇವೆಲ್ಲಕ್ಕೂ ವೇದಿಕೆಯಾದದ್ದು ಸಂಗಮ ತಾಳ ಉತ್ಸವ 2026. ಬೆಂಗಳೂರು ನಗರದ ಪ್ರತಿಷ್ಠಿತ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ 2 ದಿನಗಳ ಕಾಲ ಇದೇ ವೇದಿಕೆ ಭಾರತೀಯ ಸಂಗೀತ, ನೃತ್ಯ ಹಾಗೂ ಲಯದ ಮಹಾ ಸಂಗಮಕ್ಕೆ ಸಾಕ್ಷಿಯಾಯಿತು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾವಿದರು, ಕಲಾಭಿಮಾನಿಗಳು ಮತ್ತು ಸಂಸ್ಕೃತಿ ಪ್ರೇಮಿಗಳು ಈ ಉತ್ಸವದಲ್ಲಿ ಭಾಗಿಯಾಗಿ ಅದ್ಭುತ ಅನುಭವ ಪಡೆದರು. ಶಿಬುಲಾಲ್ ಫ್ಯಾಮಿಲಿ ಫಿಲಾಂಥ್ರೋಪಿಕ್ ಇನಿಷಿಯೇಟಿವ್ಸ್ ಆಯೋಜಿಸಿದ್ದ ಈ ಉತ್ಸವಕ್ಕೆ ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಗಾಯಕಿ ವಸುಂಧರಾ ದಾಸ್, ಸಂಸ್ಥಾಪಕಿ ಕುಮಾರಿ ಶಿಬುಲಾಲ್, ಇನ್ಫೋಸಿಸ್ನ ಮಾಜಿ ಸಿಇಒ ಎಸ್.ಡಿ. ಶಿಬುಲಾಲ್ ಹಾಗೂ ಕಾರ್ಯಕ್ರಮ ನಿರ್ದೇಶಕಿ ಮಂಜುಳಾ ಸೆಂದಿಲ್ ಉಪಸ್ಥಿತರಿದ್ದರು. ಶಾಸ್ತ್ರೀಯ ಸಂಗೀತದ ಸುಮಧುರ ಸ್ವರಗಳು, ಜಾನಪದ ಕಲೆಯ ಉತ್ಸಾಹಭರಿತ ಪ್ರದರ್ಶನಗಳು, ಸಮಕಾಲೀನ ಕಲೆಯ ಹೊಸ ಪ್ರಯೋಗಗಳು ಒಂದೇ ವೇದಿಕೆಯಲ್ಲಿ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನ ಪರಿಚಯಿಸಿದವು. ವಿಭಿನ್ನ ವೇದಿಕೆಗಳಲ್ಲಿ ನಡೆದ 100ಕ್ಕೂ ಹೆಚ್ಚು ಕಲಾವಿದರ ಪ್ರದರ್ಶನಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದವು. ಪ್ರತಿಯೊಂದು ಕಾರ್ಯಕ್ರಮವು ಭಾರತೀಯ ಕಲೆಯ ಶ್ರೀಮಂತಿಕೆ ಮತ್ತು ಸೃಜನಶೀಲತೆಯ ಹೊಸ ಆಯಾಮವನ್ನ ಪರಿಚಯಿಸಿತು. ಕೇವಲ ಪ್ರದರ್ಶನಗಳಷ್ಟೇ ಅಲ್ಲ, ಸಂವಾದಾತ್ಮಕ ಅಧಿವೇಶನಗಳು, ಕಲಾವಿದರೊಂದಿಗೆ ನೇರ ಸಂವಾದ, ವಿವಿಧ ಕಲಾ ಪ್ರಕಾರಗಳ ಪರಿಚಯ ಕಾರ್ಯಕ್ರಮಗಳು ಕೂಡ ಉತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದವು. ಕಲಾವಿದರು ಮತ್ತು ಕಲಾ ರಸಿಕರ ನಡುವಿನ ಈ ಸಂವಾದ ಸಂಸ್ಕೃತಿಯ ಸೇತುವೆಯಾಗಿ ಪರಿಣಮಿಸಿತು. ಸಂಗೀತಕ್ಕೆ ಭಾಷೆಯಿಲ್ಲ, ತಾಳಕ್ಕೆ ಗಡಿಯಿಲ್ಲ, ಕಲೆಗೆ ಯಾವುದೇ ಭೇದವಿಲ್ಲ. ಈ ಸಂದೇಶವನ್ನೇ ಸಾರಿದ ಸಂಗಮಂ ತಾಳ ಉತ್ಸವ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ವೈಭವವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಅನಾವರಣಗೊಳಿಸಿತು. ಕಲೆ ಮತ್ತು ಸಂಸ್ಕೃತಿ ಕೇವಲ ಮನರಂಜನೆಯಲ್ಲ, ಅದು ಸಮಾಜವನ್ನ ಬೆಸೆಯುವ ಶಕ್ತಿಯೂ ಹೌದು. ಬೆಂಗಳೂರಿನಲ್ಲಿ ನಡೆದ ಸಂಗಮಂ ತಾಳ ಉತ್ಸವ 2026 ಭಾರತದ ವೈವಿಧ್ಯಮಯ ಕಲಾ ಪರಂಪರೆಯನ್ನ ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ಮೂಲಕ ಹೊಸ ಪೀಳಿಗೆಗೆ ಸಂಸ್ಕೃತಿಯ ಮಹತ್ವವನ್ನ ತಲುಪಿಸುವ ಪ್ರಯತ್ನ ಮಾಡಿದೆ. 2 ದಿನಗಳ ಈ ಉತ್ಸವ ಭಾಗವಹಿಸಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿದಿದೆ. ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನ ಸಂಭ್ರಮಿಸಿದ ಸಂಗಮಂ ತಾಳ ಉತ್ಸವ 2026 ಸಂಗೀತ, ನೃತ್ಯ ಮತ್ತು ಲಯದ ಮೂಲಕ ಜನರನ್ನ ಒಂದಾಗಿಸುವಲ್ಲಿ ಯಶಸ್ವಿಯಾಗಿದೆ. ಇಂತಹ ಉತ್ಸವಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.